Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾನು ಫಸ್ಟ್ ಟೈಮ್ MP ಆದಾಗ ಉಸ್ತುವಾರಿ ಸಚಿವರಾಗಿದ್ರು. ಸಿದ್ದರಾಮಯ್ಯ ಸಾಹೇಬರು ಆಗ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ರು. ಹೀಗೆ ಕಲಾಮಂದಿರದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಪ್ರಸಾದ್ ಸಾಹೇಬರು ಬಂದಾಗ ಮೋದಿಯವರ ಕಾರ್ಯಕ್ರಮ ಇತ್ತು. ಅದರೊಳಗಡೆ ಈ ಯಾರು ದಿವ್ಯಾಂಗರು ಯಾರಿದ್ದಾರೆ ಅವರಿಗೆಲ್ಲ ನಿಮಗೆ ಹಿಯರಿಂಗ್ ಏಡ್ ಕೊಡುವಂಥದ್ದಿರ್ಬೋದು, ಕ್ರಚಸ್ ಕೊಡುವಂಥದ್ದಿರ್ಬೋದು, ಟ್ರೈಸೈಕಲ್ ಕೊಡುವಂಥದ್ದಿರ್ಬೋದು, ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದು. ಅವತ್ತು ಬಂದಾಗ ಇದೊಂದು ಒಳ್ಳೆ ಕಾರ್ಯಕ್ರಮವನ್ನು ಮೋದಿಜಿ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಕಂದಾಯ ಖಾತೆ ಮತ್ತು ಉಸ್ತುವಾರಿ ಸಚಿವರಾಗಿ ಪ್ರಧಾನಿಯನ್ನು ಹೊತ್ತು ವಿರೋಧ ಅವರಿಗೆ ಕಾಂಗ್ರೆಸ್ ಅವರಿಗೆ ವಿರೋಧಿ ಪಕ್ಷವಾಗಿದ್ದಂತ ಬಿಜೆಪಿಯ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪ್ರಧಾನಿಯಿಂದ ಅವತ್ತು ಹೊಗಳುವಂತಹ ಒಂದು ಅವರ ಹತ್ರ ಆ ಒಂದು ಮುಕ್ತಖಂಡದಲ್ಲಿ ಶ್ಲಾಘನೆ ಮಾಡುವಂತಹ ಅವರಲ್ಲಿ ಆ ಉದಾರತೆ ಧಾರಾಳತನ ಶ್ರೀನಿವಾಸ್ ಪ್ರಸಾದ್ ಸಾಹೇಬರಲ್ಲಿತ್ತು. ನನಗೆ ಈ ಭಾಗದಲ್ಲಿ ಎಷ್ಟೋ ಜನ ನನ್ನ ಗ್ರಾಮ ಪಂಚಾಯತಿ ಸದಸ್ಯರಿಂದ ಎಲ್ಲರೂ ನನ್ನನ್ನು ಟೀಕೆ ಮಾಡಿದ್ದಾರೆ. ಆದರೆ ನನಗೆ ವೈಯಕ್ತಿಕವಾಗಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನನ್ನಿಂದ ಏನೋ ಒಂದು ಸಣ್ಣ ತಪ್ಪೇ ಆಗಿದ್ದಾಗ್ಲೂ ಕೂಡ ನನ್ನ ಹೇಳಿಕೆಗಳೇ ಏನೋ ಒಂದು ರೀತಿಯಲ್ಲಿ ಎಲ್ಲೇನ ಮೀರಿದಾಗ್ಲೂ ಕೂಡ ಕರೆದು ಒಳಗಡೆ ನನಗೆ ಬುದ್ಧಿಯನ್ನು ಹೇಳಿದರೆ ಹೊರತು ಯಾವತ್ತೂ ಕೂಡ ಈ ಭಾಗದಲ್ಲಿ ನನ್ನನ್ನು ಸಾರ್ವಜನಿಕವಾಗಿ ಒಂದು ಸಣ್ಣ ಟೀಕೆಯನ್ನು ಮಾಡದಲ್ಲೇ ಒಂದು ರೀತಿ ನನ್ನನ್ನು ಕೂಡ ಅವರ ಕುಟುಂಬದ ಸದಸ್ಯನೋ ಮಗನೋ ರೀತಿಯಲ್ಲಿ ಕಂಡಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕಂಡಿದ್ದಾರೆ. ಮೊನ್ನೆ ಅವರು ತೀರ್ಕೊಂಡಾಗ ನನಗೂ ನಿಜಕ್ಕೂ ದುಃಖ ಆಯಿತು, ಬೇಸರ ಆಯಿತು. ನನಗೂ ಒಂದು ಕುಟುಂಬದಲ್ಲಿ ನಮ್ಮ ತಂದೆನ ಕಳ್ಕೊಂಡಾಗ ಯಾವ ರೀತಿ ನೋವಾಗುತ್ತೋ ಅದೇ ನೋವು ಶ್ರೀನಿವಾಸ್ ಪ್ರಸಾದ್ ಸಾಹೇಬರನ್ನು ಕೂಡ ಅವ್ರನ್ನ ಕಳ್ಕೊಂಡಾಗ ನನಗೆ ಆಯಿತು. ನಾನು ಸಾಹೇಬ್ರ ಬಗ್ಗೆ ಭಾಳ ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಅವರಿಬ್ಬರದು ಹಳೆಯ ಸ್ನೇಹ ಸಂಬಂಧ. ಆದರೆ ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಏನಂತಂದ್ರೆ ಅವರನ್ನು ಇತ್ತೀಚೆಗೆ ಅವರು ಬದುಕಿರುವಾಗ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಗೆ ಬಂದು ಹಳೆಯ ಏನೇ ಮನಸ್ತಾಪಗಳಿದ್ರು ಕೂಡ ಒಟ್ಟಿಗೆ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಅವ್ರ ಹತ್ರ ಕಾಲ ಕಳೆದ್ಬಿಟ್ಟು ಬಂದರು. ರಾಜಕಾರಣದಲ್ಲಿ ಸೈದ್ಧಾಂತಿಕವಾದ ವಿರೋಧಗಳಿರ್ಬೋದು, ಅಭಿಪ್ರಾಯ ಭೇದಗಳಿರ್ಬೋದು, ಆದರೆ ಇದೆಲ್ಲದಕ್ಕಿಂತ ಮೀರಿದಂತಹ ಪರಸ್ಪರ ಗೌರವ ಅನ್ನೋದು ಅಥವಾ ಪ್ರೀತಿ ವಿಶ್ವಾಸ ಅನ್ನೋದು ಮುಖ್ಯ ಅನ್ನೋದನ್ನು ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ಒಂದು ಮೇಲ್ಪಂಕ್ತಿಯ ಮುಖಾಂತರವಾಗಿ ಅವರು ಹಾಕಿಕೊಟ್ಟಿದ್ದಾರೆ. ಹಾಗೆ ಅವರ ಫ್ಯುನರಲ್ ಪ್ರೊಸೆಷನ್ ಇರುವಂಥ ಸಂದರ್ಭದಲ್ಲೂ ಕೂಡ ಮಾದೇವಪ್ಪ ಸರ್ ಅವರ ಆ ವೆಹಿಕಲ್ನಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಇಡೀ ಪ್ರೊಸೆಷನ್ನಲ್ಲಿ ಬಂದರು. ಯಾಕೆಂದರೆ ಉಸ್ತುವಾರಿ ಸಚಿವರಾಗಿ ಎಲ್ಲ ಕಾರ್ಯಕ್ರಮನ ಆ ಒಂದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ಅವ್ರು ನಡೆಸ್ಕೊಡ್ಬೇಕಿತ್ತು. ಆದರೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದಾಗಿ ಬರ್ಲಿಕ್ಕಾಗಲಿಲ್ಲ. ಆದರೂ ಕೂಡ ಅವ್ರ ಬಗ್ಗೆ ಇದ್ದಂಥ ಪ್ರೀತಿಯನ್ನು ಅವರು ಆ ವೆಹಿಕಲ್ನಲ್ಲಿ ಇಡೀ ಪ್ರೊಸೆಷನ್ ಉದ್ದಕ್ಕೂ ಬರುವ ಮುಖಾಂತರವಾಗಿ ಅವರು ಅದನ್ನು ವ್ಯಕ್ತನೂ ಕೂಡ ಮಾಡಿದರು. ನಾನು ಕಡೆಯದಾಗಿ ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ರಾಜಕಾರಣದಲ್ಲಿ ಎಷ್ಟೋ ಈಗ ವೇದಿಕೆಯಲ್ಲಿ ಕೂತ್ಕೊಂಡಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಯಡಿಯೂರಪ್ಪ ಸಾಹೇಬರು ಇರ್ಬೋದು, HD ದೇವೇಗೌಡ ಸಾಹೇಬರು ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇರ್ಬೋದು, ಖರ್ಗೆಯವರು ಇರ್ಬೋದು, ನೀವೆಲ್ಲ ನೆಲದಿಂದ ಎದ್ದು ಬಂದಿದ್ದೀರಿ. ನಿಮ್ಮ ಸ್ವಂತ ಶಕ್ತಿಯಿಂದ ಬಂದು, ಹೋರಾಟದ ಬಲದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿದಿರಿ, ರಾಜ್ಯವನ್ನು ಆಳಿದಿರಿ, ಆಳ್ತನೂ ಕೂಡ ಇದ್ದೀರಿ. ಬಹುಶಃ ನಿಮ್ಮದೇ ಲಾಸ್ಟ್ ಜನರೇಷನ್ ಅಂತ ಅನ್ಸುತ್ತೆ. ಸ್ವಂತ ಶಕ್ತಿಯಿಂದ ಮೇಲೆ ಬಂದು ರಾಜಕಾರಣದಲ್ಲಿ ಒಂದು ಅಧಿಕಾರದ ಸ್ಥಾನವನ್ನು ಹಿಡಿದು ಜನರ ಬಗ್ಗೆ ಯೋಚನೆಯನ್ನು ಮಾಡಿ ಒಳ್ಳೆ ಕೆಲಸನೂ ಮಾಡುವಂಥದ್ದು. ಇನ್ನು ಈಗ ಇತ್ತೀಚಿನ ಜನರೇಷನ್ ಎಲ್ಲವೂ ಕೂಡ ಒಂದಿಲ್ಲ ಒಂದು ಶಕ್ತಿಯನ್ನು ಪಡ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಅದರಲ್ಲಿ ನೀವೆಲ್ಲರೂ ಕೂಡ ಸ್ವಂತ ಶಕ್ತಿಯಿಂದ ಬಂದಿರುವಂಥವ್ರು. ನೀವು ಯಾವತ್ತೂ ಕೂಡ ನಮಗೆ ಮೇಲ್ಪಂಕ್ತಿಯಾಗಿ ದಾರಿದೀಪವಾಗಿ ಇರ್ತೀರಿ ಅಂತ ನಾನು ಹೇಳ್ತಾ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.